ವೆಲ್ಕಮ್ ಟು ಅಶು ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗೂ ಹೆಲ್ತಿಯಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈರುಳ್ಳಿ ಎಲ್ಲ ಆಲ್ರೆಡಿ ಹಾಳಾಗಿಬಿಟ್ಟಿತ್ತು, ಫಸ್ಟ್ ಟ್ರೇಯಲ್ಲಿ ಇಟ್ಟಿದ್ದಲ್ಲ. ಸೊ ಅದನ್ನೆಲ್ಲ ಕ್ಲೀನ್ ಮಾಡಿ ಈಗ ಹೊಸ ಟ್ರೇಯಲ್ಲಿ ಅಂದರೆ ರೇಟ್ ಕಡಿಮೆ ಇದ್ದಾಗಲೇ ತುಂಬ ತಂದಿಟ್ಬಿಡ್ತಾರೆ ನಮ್ಮ ಮನೆಯವರು. ಅದು ಎಲ್ಲ ಫುಲ್ಲು ಒಂಥರ ಮೊಳಕೆ ಬಂದಂಗೆ ಆಗಿಬಿಟ್ಟಿತ್ತು. ಹೇಗೋ ಹಳೇದೆಲ್ಲ ಖಾಲಿಯಾಗಿತ್ತಲ್ಲ, ಹಾಗಾಗಿ ಅದನ್ನೆಲ್ಲ ವಾಶ್ ಮಾಡಿಬಿಟ್ಟು ಸೊ ಇದನ್ನೆಲ್ಲ ಅದಕ್ಕೆ ಡಂಪ್ ಮಾಡಿಟ್ಟೆ. ಆಲ್ರೆಡಿ ತುಂಬ ಮೊಳಕೆ ಬಂದಂಗೆ ಆಗಿಬಿಟ್ಟಿತ್ತು, ಕೆಳಗಡೆ ಎಲ್ಲ ಕೊಳ್ತೋಗಂಗಾಗಿತ್ತು. ಸೊ ಅದನ್ನೆಲ್ಲ ನೀಟ್ ಮಾಡಿ ನಾನು ಅದನ್ನು ಹಾಕಿಡೋ ಅಷ್ಟೊತ್ತಿಗೂ ಆಲ್ರೆಡಿ ಟೈಮ್ ಒಂದು 11:30-12 ಗಂಟೆ ಆಗೋಗಿತ್ತು. ಅಷ್ಟರಲ್ಲಿ ನನ್ನ ಮಗಳು ಎದ್ದಿದ್ಲು. ಸೊ ಅವಳನ್ನ ಇಟ್ಕೊಂಡೆ ನಾನು ದೋಸೆ ಹಾಕ್ಕೊಂಡೆ. ನಾನು ತಿಂಡಿ ತಿಂದು ಮನೆಯನ್ನೆಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ. ಅದಾದಮೇಲೆ ಡೈನಿಂಗ್ ಟೇಬಲ್ ಮೇಲಿರೋ ಬಟ್ಟೆನೆಲ್ಲ ತೆಗೆದು ಉರುಳಿನೆಲ್ಲ ತೊಳೆದ್ಬಿಟ್ಟು ಹೂವನ್ನೆಲ್ಲ ಜೋಡಿಸಿಟ್ಕೊಂಡೆ. ಈ ಹೂವೆಲ್ಲ ಡೈಲಿ ಜೋಡಿಸ್ತಾ ಇದ್ದರೆ, ನಾನೇನು ಡೈಲಿ ಏನು ಜೋಡಿಸೋದಿಲ್ಲ, ಒಂದು 3 ಟೈಮ್ಸ್ ವೀಕ್ಲಿ 3 ಟೈಮ್ಸ್ ಅಷ್ಟೇ ನಾನು ಇದನ್ನು ಜೋಡಿಸಿಡೋದು. ಸೊ ಹಾಗಾಗಿ ಇದನ್ನೆಲ್ಲ ನೀಟಾಗಿ ಜೋಡಿಸಿಟ್ಮೇಲೆ ಏನೋ ಒಂಥರ ಖುಷಿ ಅನಿಸುತ್ತೆ ಅದು ನೋಡೋದಕ್ಕೇ. ಸೊ ಒಂದು ಪಾಸಿಟಿವ್ ವೈಬ್ ಸಿಗುತ್ತೆ. ಸೊ ಇನ್ನು ಮಧ್ಯಾಹ್ನ ಸಾಂಬಾರಿಗೆ ಅಂತ ಸೊಪ್ಪು ತೊಗೊಂಡಿದ್ದೆ ಬೆಳಗ್ಗೆ. ಅದೇ ಟೈಮಿಗೆ ಅಮ್ಮನೂ ಬಂದಿದ್ದರು, ಹಾಗಾಗಿ ಸೊಪ್ಪನ್ನು ಬಿಡಿಸ್ಕೊಟ್ಬಿಟ್ಟು ಹೋದರು. ಹಾಗಾಗಿ ನನಗೆ ಸೊಪ್ಪು ಬಿಡಿಸೋ ಸ್ವಲ್ಪ ಕೆಲಸ ಕಡಿಮೆ ಆಯಿತು. ಆ್ಯಂಡ್ ಅದನ್ನು ಆಗಲೇ ತೊಳೆಯೋಕೆ ಇಟ್ಬಿಟ್ಟಿದ್ದೆ, ಸ್ವಲ್ಪ ನೆನೆಗಿಟ್ಟಿದ್ದೆ ಬಕೆಟ್ ಒಳಗೇ. ಅದೆಲ್ಲ ಮಣ್ಣೆಲ್ಲ ಅದರೊಳಗೆ ನೀರೊಳಗೆ ಚೆನ್ನಾಗಿ ನೆಂದು ಬಿಟ್ಬಿಟ್ಟಿತ್ತು. ಇನ್ನು 1-2 ಸಲ ಸೊಪ್ಪು 1-2-3 ಸಲ ವಾಶ್ ಮಾಡಿಕೊಂಡು ಇನ್ನು ನಾನು ಬೇಳೆ ಮತ್ತು ಹೆಸ್ರು ಕಾಳು ಎಲ್ಲ ಹಾಕಿ ಸೊಪ್ಪನ್ನು ಬೇಯಿಸ್ಕೊಂಡೆ. ಅದು ಬೆಂದಾದಮೇಲೆ ಮಿಕ್ಸಿಯಲ್ಲಿ ಸ್ವಲ್ಪ ಮಸ್ದ್ಬಿಟ್ಟು ಇನ್ನು ಒಗ್ಗರಣೆ ಎಲ್ಲ ಹಾಕಿ ಸೊ ಸಾಂಬಾರು ಸಹ ರೆಡಿ ಮಾಡಿಕೊಂಡೆ. ಇನ್ನು ನಾನು ಅಂಗನವಾಡಿಗೆ ಬೇರೆ ಹೋಗಬೇಕಾಗಿತ್ತು. ಸೊ ಹಾಗಾಗಿ ಬೇಗನೆ ಅಡುಗೆ ಮಾಡಿ ಇಟ್ಬಿಟ್ಟು ಹೋಗೋಣ, ಎಷ್ಟೊತ್ತಾಗುತ್ತೋ ಏನೋ ಅಂತ ಹೇಳಿ ಬೇಗನೆ ಅಡುಗೆ ಮಾಡಿಕೊಂಡೆ. ಮತ್ತು ಉಳಿದಿರೋ ಎಣ್ಣೆಗಳೆಲ್ಲ ಬಾಟ್ಲಿಗೆ ಹಾಕ್ಕೊಂಡು ಇನ್ನು ಟೈಮ್ ಆಗುತ್ತೆ ಅಂತ ಹೇಳಿ ಹೊರಟೆ. ಆಲ್ರೆಡಿ ಮಧ್ಯಾಹ್ನ ಆಗಿಬಿಟ್ಟಿತ್ತಲ್ಲ, ಸೊ ತುಂಬಾ ಬಿಸಿಲು, ಪಾಪನ ಎತ್ಕೊಂಡು ಹೋಗೋಕ್ಕಾಗಲ್ಲ ಅಂಗನವಾಡಿಗೆ ಅಂತ ಹೇಳಿ ಹೊರಟಿದ್ದೆ. ಇನ್ನು ಅಂಗನವಾಡಿಯಿಂದ ನಮಗೆ ಮಾತೃವಂದನಾ ಅಂತ ಹೇಳಿ ಗೌರ್ಮೆಂಟಿಂದ ಅಮೌಂಟ್ ಇಷ್ಟು ಅಂತ ಬರುತ್ತೆ. ಸೊ ಅದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಕೊಡಬೇಕು ಅಂತೆಲ್ಲ ಫುಲ್ಲು ಒಂದು ಸಲ ನೋಡ್ಕೊಳ್ತಿದ್ದೆ. ಇದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕಂದರೆ ತಾಯಿ ಕಾರ್ಡು, ಅಂದರೆ 3.5 ತಿಂಗಳವರೆಗೂ ಏನು ಇಂಜೆಕ್ಷನ್ ಆಗಿರುತ್ತೋ ಮಗುಗೆ ಅದ್ರದ್ದೊಂದು ಜೆರಾಕ್ಸ್ ಬೇಕಾಗತ್ತೆ, ತಾಯಿ ಕಾರ್ಡಲ್ಲಿರೋದು, ಮತ್ತು ಫ್ರಂಟಲ್ಲಿರೋ ಜೆರಾಕ್ಸು ಬೇಕಾಗುತ್ತೆ. ಆ್ಯಂಡ್ ಇದು ಯಾರಾದರೆ ಮಗು ಇರೋರಿಗೆ ಯೂಸ್ಫುಲ್ ಆಗುತ್ತೆ. ಅಂದರೆ 2 ಹೆಣ್ಮಕ್ಳು, ಫಸ್ಟ್ ಹೆಣ್ಮಕ್ಳು ಆದ್ರೂ 2ನೇ ಹೆಣ್ಮಕ್ಳಾದ್ರೂ ಇದು ಅಮೌಂಟ್ ಸಿಗುತ್ತೆ. ಮತ್ತು ತಂದೆ ತಾಯಿ ಆಧಾರ್ ಕಾರ್ಡು ಮತ್ತು ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಫುಲ್ ಜೆರಾಕ್ಸ್ ಕೊಡಬೇಕಾಗತ್ತೆ. ಜೊತೆಗೆ ಒಂದು ರೇಷನ್ ಕಾರ್ಡ್ ಜೆರಾಕ್ಸು ಸಹ ಕೊಡಬೇಕಾಗತ್ತೆ. ಸೊ ಇದನ್ನೆಲ್ಲ ಕೊಟ್ಬಿಟ್ಟು ಬರೋಣ ಅಂತ ಹೋಗಿದ್ದೆ. ಅಂಗನವಾಡಿಯಲ್ಲಿ ನೋಡ್ತಾ ಇರಬೇಕಾದ್ರೆ ಎಲ್ಲರೂ ಫುಲ್ ಪಾಪು ನೋಡಿ ಖುಷಿಯಾಗ್ಬಿಟ್ಟಿದ್ರು. ಸೊ ಅವರು ಅಂಗನವಾಡಿ ಆಯಾ ಅವರೇ ಇಟ್ಕೊಂಡು ಸ್ವಲ್ಪ ಹೊತ್ತು ಆಟ ಆಡಿಸ್ತಾಯಿದ್ರು. ನೆಕ್ಸ್ಟು ನೀನೇ ಬರೋದಲ್ವ ಬಿಡು ಅಂಗನವಾಡಿಗೆ ಅಂತ ಹೇಳಿ. ಪಾಪುನೂ ಅವ್ರ ಹತ್ರ ಹೋಗಿದ್ದೆ, ಆಟ ಏನೂ ಮಾಡಿಲ್ಲ. ಸಾಮಾನ್ಯ ಇವಾಗ ಮುಖ ಎಲ್ಲ ಗೊತ್ತಾಗ್ತಿರೋದ್ರಿಂದ ಯಾರ ಹತ್ರ ಹೋದರೆ ಆಟ ಮಾಡ್ತಾಳೆ. ಈಗ ಅವ್ರ ಹತ್ರ ಹೋದ್ಮೇಲೆ ಏನೂ ಆಟ ಮಾಡಿಲ್ಲ, ಸುಮ್ಮನೆ ಅಲ್ಲೆಲ್ಲ ಮಕ್ಕಳೆಲ್ಲ ಇದ್ರೆಲ್ಲ ಅವಳಿಗೂ ಏನೋ ಒಂಥರ ಖುಷಿ ಅನ್ನಿಸ್ತಿತ್ತು. ಇನ್ನು ಸಣ್ಣ ಚೇರ್ ಮೇಲೆ ಕೂರಿಸ್ಕೊಂಡು ಅವ್ರು ಆಟ ಆಡಿಸ್ತಾಯಿದ್ರು. ಇನ್ನು ಜೆರಾಕ್ಸ್ ಎಲ್ಲ ಕೊಟ್ಬಿಟ್ಟು ಮನೆಗೆ ಬರ್ತಿದ್ದಂಗೆ ಫುಲ್ಲು ಬೆವ್ತೋಗ್ಬಿಟ್ಟಿದ್ಲು, ಬಿಸಿಲಲ್ವಾ, ಫುಲ್ ಬೇವು ಹೋಗ್ಬಿಟ್ಟು ಹಂಗೆ ಅಳೋ ಥರ ಮಾಡ್ತಾಯಿದ್ಲು ರೋಡಲ್ಲೆಲ್ಲ. ಹಾಗಾಗಿ ಇನ್ನು ಬರ್ತಿದ್ದಂಗೆ ನೀರು ಕಾಯಿಸ್ಬಿಟ್ಟು ಹೋಗಿದ್ದೆ ಬೆಳಗ್ಗೆ. ಬರ್ತಿದ್ದಂಗೆ ಅವಳಿಗೆ ಸ್ನಾನ ಮಾಡಿಸ್ಬಿಡೋಣ ಅಂತೇಳಿ ಇನ್ನು ಸ್ನಾನ ಮಾಡಿಸ್ಬಿಟ್ಟು ಮಲಗಿಸಿ ಫುಲ್ ಒರೆಸ್ತಾ ಇದ್ದೆ. ಆವಾಗ ನೋಡಿದೆ ನಾನು ಸಣ್ಣ ಸಣ್ಣ ಪುಟಾಣಿ ಇರೋದು ಒಂಥರ ಗುಳ್ಳೆಗಳು, ಕೆಂಪು ರ್ಯಾಷಸ್ ಆದಂಗೆ ಆಗಿಬಿಟ್ಟಿತ್ತು. ಇದು ಸೆಕೆಗಾಗಿರೋದು ಅಂತ ಗೊತ್ತಿಲ್ಲ. ಇದಕ್ಕಿಂತ ಮುಂಚೆ ನಾನು ಫಸ್ಟ್ ಟೈಮಲ್ಲಿ ಹೊಸ ಬಟ್ಟೆ ತಂದು ಕೊಟ್ಟಿರ್ತಾರಲ್ಲ, ಸೊ ಅದನ್ನು ಹಾಕ್ಬಿಟ್ಟಿದ್ದೆ. ಅದರಿಂದ ಏನಾದರೆ ಆ ಪ್ರಾಬ್ಲಮ್ ಆಗಿದೆ ಏನೋ ಗೊತ್ತಿಲ್ಲ. ಸೆಕೆಗುಳ್ಳೆ ಆದರೆ ಒಂಥರ ಇರುತ್ತೆ. ಇದು ಫುಲ್ಲು ಕೆಂಪು ರ್ಯಾಷಸ್ ಆದಂಗೆ ಆಗಿಬಿಟ್ಟಿತ್ತು. ನಂದೇ ತಪ್ಪು ಅನಿಸ್ತಿದೆ. ಯಾಕೆಂದರೆ ಫುಲ್ ಫಸ್ಟ್ ಬಟ್ಟೆನ ಯಾವತ್ತೂ ವಾಶ್ ಮಾಡಿಬಿಟ್ಟು ಹಾಕಬೇಕು ಅಂತಾರೆ. ನಾನು ಸಾಮಾನ್ಯ ಎಲ್ಲ ಟೈಮಲ್ಲೂ ಹಾಕಿದ್ದೀನಿ, ಹೊಸ ಬಟ್ಟೆ ಈ ಥರ ಆಗಿರಲಿಲ್ಲ. ಸೊ ಮೊನ್ನೆ ಒಂದು ಬಟ್ಟೆ ತೊಗೊಂಡಿದ್ದು ಹಾಕಿದ್ದೆ, ಹಂಗಾಗಿ ಮೈ ಫುಲ್ಲು ಕೆಂಪಾಗ್ಬಿಟ್ಟಿತ್ತು. ಸೊ ನನಗೆ ಒಂಥರ ಬೇಜಾರಾಗ್ಬಿಡ್ತದು, ಯಾವ ಥರ ಇಚ್ಚಿಂಗ್ ಆಗ್ತಿದೆಯಾ ಏನು ಅಂತ ಗೊತ್ತಾಗಲಿಲ್ಲ. ಸೊ ಎಲ್ಲ ಕಡೆ ಎಲ್ಲ ಪೌಡ್ರೆಲ್ಲ ಹಾಕಿ ಪಾಪುಗೆ ರೆಡಿ ಮಾಡಿಸಿ ಮಲಗಿಸ್ತಾ ಆಯಿತು. ಇನ್ನು ನನ್ನ ಮಗಳು ಸಂಜೆ ಬರ್ತಾಳಲ್ಲ, ಅವಳು ಬರ್ತಿದ್ದಂಗೆ ಏನಾದರೂ ಕೇಳ್ತಿರ್ತಾಳೆ.
ಹಾಗಾಗಿ ಮನೇಲೇ ಜಾಮೂನ್ ಪ್ಯಾಕೆಟ್ ಇತ್ತ ಒಂದು, ಸೊ ಅದನ್ನೇ ಮಾಡ್ಕೊಳ್ಳೋಣ ಅಂತ ಮಾಡ್ತಿದ್ದೀನಿ. ಮುಂಚೆ ಎಲ್ಲ ತುಂಬ ಅವಳಿಗೆ ಏನಾದರೂ ಒಂದು ಸ್ನ್ಯಾಕ್ಸ್ ಏನಾದರೂ ಮನೇಲೇ ಮಾಡಿಕೊಡ್ತಾ ಇದ್ದೆ. ಇವಾಗಂತೂ ಮಾಡೋಕ್ಕಾಗಲ್ಲ, ಯಾಕೆಂದರೆ ಪಾಪು ಜೊತೆ ಕೈ ಬಿಡೋದೇ ಇಲ್ಲ. ಅವಳು ಇತ್ತೀಚೆಗಂತೂ ಒಂದು 5 ನಿಮಿಷ ಮಲ್ಕೊತಾಳೆ, ಅದಾದಮೇಲೆ ಎತ್ಕೊಂಡೇ ಇರು ಅಂತಾಳೆ. ಹಾಗಾಗಿ ನಾನು ಅವಳಿಗೆ ಏನೂ ಮಾಡ್ಕೊಡೋಕ್ಕೆ ಆಗ್ತಿಲ್ಲ ನನ್ನ ಕೈಯಿಂದ. ಏನಾದರೂ ಅಂಗಡಿಗೆ ಕರ್ಕೊಂಡು ಹೋಗ್ಬಿಟ್ಟು ಏನಾದರೂ ಚಿಪ್ಸು, ಕುರ್ಕುರೆ, ಏನಾರೇ ಒಂದು ಚಾಕ್ಲೇಟು, ಬಿಸ್ಕೆಟ್ ಏನಾದರೂ ಒಂದು ಕೊಡಿಸಿ ಸುಮ್ಮನೆ ಕರ್ಕೊಂಬರೋದಾಯಿತು. ಸೊ ಇವತ್ತೇನೋ ಹೇಗೋ ಜಾಮೂನ್ ಇತ್ತಲ್ಲ, ಸೊ ಜಾಮೂನ್ ಮಾಡೋಣ ಅಂತ ಹೇಳಿ ಹಾಲು ಪುಡಿ ಇತ್ತು. ನಾನು ಯಾವಾಗಲೂ ಸಾಮಾನ್ಯ ಹಾಲಿನ ಪೌಡ್ರ್ ಹಾಕಿನೇ ಮಾಡೋದು. ಕನ್ಸಿಸ್ಟೆನ್ಸಿನೂ ಸ್ವಲ್ಪ ಜಾಸ್ತಿ ಬರುತ್ತೆ, ಸಾಫ್ಟಾಗೂ ಇರುತ್ತೆ ಅಂತ. ಅಂದರೆ ಮತ್ತಿದೇನು ಅಂದರೆ ಸಕ್ಕರೆ ಹಾಕಿ ಮಾಡಿರಲಿಲ್ಲ, ಬೆಲ್ಲದ ಪಾಕ ಹಾಕಿ ಮಾಡಿದ್ದೆ. ಇದೇ ಫಸ್ಟ್ ಟೈಮ್ ನಾನು ಈ ಥರ ಬೆಲ್ಲ ಹಾಕಿ ಮಾಡಿದ್ದು. ಟೇಸ್ಟ್ ಅಂತೂ ಸೂಪರಾಗೇ ಇತ್ತು. ಆ್ಯಕ್ಚುಲಿ ಸಕ್ಕರೆ ಸ್ವಲ್ಪ ಖಾಲಿ ಆಗಿಬಿಟ್ಟಿತ್ತ, ಹಾಗಾಗಿ ಬೆಲ್ಲ ಹಾಕಿ ಟ್ರೈ ಮಾಡೋಣ ಅಂಥೇಳಿ ಬೆಲ್ಲದ ಪಾಕ ಹಾಕಿ ಮಾಡಿದ್ದೆ. ಸೊ ಅದ್ರ ಸಕ್ಕರೆಗಿನ್ನೂ ತುಂಬ ಚೆನ್ನಾಗಿತ್ತು, ಓವರ್ ಸ್ವೀಟ್ ಅನ್ಸೋದು ಆ ಥರದ್ದೇನೂ ಇಲ್ಲ. ಇನ್ನು ನನ್ನ ಮಗಳಿಗೆ ಹಾಕ್ಕೊಟ್ಟೆ, ಇನ್ನು ನನ್ನ ಮಗಳು ತಿಂದು ಆ ದಿನ ಹಾಗೆ ಹೋಯಿತು. ಸೊ ಇದು ನನ್ನ ಇವತ್ತಿನ ಲಾಗ್ಸ್ ಆಗಿರುತ್ತೆ.